ಇಲ್ಲೆಲ್ಲ ಬಂದ್ಬಿಟ್ರೆ ಒಂಥರ ಫುಲ್ಲು ಫಸ್ಟಿಂದ ಹೌದಾ ಹಿಂಗೆಲ್ಲ ಇರತ್ತಾ ಅಂತ ಕಣ್ಣು ಬಾಯಿ ಬಿಡ್ತಾ ಇರ್ತೀವಿ ನಾವು. ಅವ್ರು ನಮ್ಮೂರಿಗೆ ಬಂದರೆ ನಿಮ್ಮೂರವ್ರು ಹಿಂಗ ಅಂತ, ನಾವಿಲ್ಲಿ ಬಂದರೆ ನಿಮ್ಮೂರವ್ರು ಹಿಂಗ ಅಂತ ಅಷ್ಟೇ. ಎಲ್ರಿಗೂ ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಸಂಸ್ಕಾರ ರ್ಯಾಪಿಡ್ ರಶ್ಮಿಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈಗ ನನ್ನ ಮಾತಿಂದೆ ಉಪ್ಪು ಖಾರ. ಗುಡ್ ಮಾರ್ನಿಂಗ್. ಲಾಸ್ಟ್ ಡೇ ಬಾದಾಮಿ ಕೇವ್ಸ್ ಎದುರುಗಡೆ ಇರುವಂಥ ಹೋಟೆಲ್ನಲ್ಲಿ, ಹೋಟೆಲ್ ಬಾದಾಮಿ ಕೋರ್ಟ್, ಇಲ್ಲೇ ಉಳ್ಕೊಂಡಿದ್ದು. ಇಟ್ ಇಸ್ ಅ 3-star ಪ್ರಾಪರ್ಟಿ. ಇಟ್ಸ್ ಅ ಡೀಸೆಂಟ್ ಪ್ರಾಪರ್ಟಿ. ಏನೇನು ಬೇಕೋ ಎಲ್ಲ ಇದೆ. AC, ಕ್ಲೀನ್ ಬೆಡ್ಸ್ ಆ್ಯಂಡ್ ಡೀಸೆಂಟ್ ಬಾತ್ರೂಮ್ ಆ್ಯಂಡ್ ಗುಡ್ ಫುಡ್. ಸೊ ಅದೆಲ್ಲ ಮುಗಿಸಿ ಇನ್ಫ್ಯಾಕ್ಟ್ ಇಲ್ಲಿ 3 ದಿನಕ್ಕೆ ಅಂತ ಬಂದಿದ್ದು ನಾನು. ಪ್ಲ್ಯಾನ್ ಚೇಂಜ್ ಬಿಕಾಸ್ 2 ದಿನದಲ್ಲೇ ಎಲ್ಲ ನೋಡಿಬಿಟ್ಟೆ. ಸೊ ಐ ಥಾಟ್ ದರ್ ಇಸ್ ನಥಿಂಗ್ ಮಚ್ ಟು ಡೂ ಆ್ಯಂಡ್ ದ ಬ್ಯಾಗ್ ಇಸ್ ಪ್ಯಾಕ್ಡ್. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ? ಹಂಪಿ, ಹುಬ್ಳಿ, ಗೋವಾ. Next 6 days, let's go Goa. 70% travel song idu. Imran Hashmi. ಈ ಸಿನಿಮಾ ಬಂದಾಗ ನೀವು ಲೈಫ್ನ ಯಾವ ಸ್ಟೇಜಲ್ಲಿ ಇದ್ರಿ? ಜರಾ ಸಿ ದಿಲ್ ಮೇ ದೇ ಜಗಾ ತು. ಈ ಥರ ಟ್ರಕ್ಸ್ಗಳು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಪಂಜಾಬ್ಗೆ ಹೋದಂಗೆ ಫೀಲಿಂಗ್ ಇದೆ ಅಂತ. ದ ವ್ಯೂ ಬ್ಯೂಟಿಫುಲ್. ಯೋ ಎಮ್ಮೆ, ಎಮ್ಮೆ ಥರ ಬರ್ತಾ ಇದೆಯಾ? ಎಮ್ಮೆಗೆ ಹೋಗ್ಬಿಡಿ, ಎಮ್ಮೆ ಥರ ಬರ್ತಾ ಇದೆಯಾ? ರಾಂಪುರಕ್ಕೆ ಬಂದಿದ್ದೇವೆ. ಇವರೆಲ್ಲ ಅಣ್ಣವರು ಟೂರಲ್ಲಿ ಸೈಕಲ್ ಹೊಡಿತಾ ಇದ್ದಾರೆ. ಸೊ ಇಲ್ಲಿ ರಾಂಪುರದಲ್ಲಿ ಬನ್ನಿ ಗಿಡದ ಮಕ್ಕಳ ಆಸ್ಪತ್ರೆ ಅಂತ ನೋಡಿದೆ. ಬನ್ನಿ ಗಿಡ ಅದಕ್ಕೆ ತುಂಬ ಔಷಧಿಯ ಗುಣ ಇರುತ್ತೆ ಅಂತ ಕೇಳಿದ್ದೀನಿ. ಅಂದರೆ ಈಗ ಊರ ಕಡೆ ಈ ಥರ ಎಲ್ಲ ಬಂದ್ಬಿಟ್ರೆ ಇನ್ನೂ ಇದೆಲ್ಲ ಎಷ್ಟು ಲೈವ್ ಆಗಿ ಇಟ್ಕೊಂಡಿದ್ದಾರೆ ಆ ಪದ್ಧತಿಗಳು ಅನ್ಸುತ್ತಲ್ಲ. ಸೊ ನಮ್ಮ ಥರ ಸಿಟಿನಲ್ಲಿ ಹುಟ್ಟಿ ಬೆಳೆದವ್ರಿಗಂತೂ ಇಲ್ಲೆಲ್ಲ ಬಂದ್ಬಿಟ್ರೆ ಒಂಥರ ಫುಲ್ಲು ಫಸ್ಟಿಂದ ಹೌದಾ ಹಿಂಗೆಲ್ಲ ಇರತ್ತಾ ಅಂತ ಕಣ್ಣು ಬಾಯಿ ಬಿಡ್ತಾ ಇರ್ತೀವಿ ನಾವು. ಅವ್ರು ನಮ್ಮೂರಿಗೆ ಬಂದರೆ ನಿಮ್ಮೂರವ್ರು ಹಿಂಗ ಅಂತ, ನಾವಿಲ್ಲಿ ಬಂದರೆ ನಿಮ್ಮೂರವ್ರು ಹಿಂಗ ಅಂತ ಇಷ್ಟೇ. ಪ್ರತಿ ಸತಿ ಹೈವೇನಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಸ್ಪೀಡ್ ಕಿಲ್ಸು ಈ ಥರದ್ದೆಲ್ಲ ನೋಡಿರ್ತೀರಾ. ಬಟ್ ಹಿಯರ್ ಐ ಸಾ ಸಮಥಿಂಗ್ ವೆರಿ ಯುನೀಕ್. ಓಕೆ, ನಿಮಗೆ ರಕ್ತದಾನ ಮಾಡುವ ಮನಸ್ಸಿದ್ದಲ್ಲಿ ದಯವಿಟ್ಟು ರಸ್ತೆ ಮೇಲೆ ಮಾಡಬೇಡಿ ಅಂತಿತ್ತು. ಅರ್ಥ ಆಯ್ತಲ್ಲ? 2 ಸೆಕೆಂಡ್ ಬೇಕು ಹಿಂಗೆ ಒಳಗೋ ಹಿಂಗೆ ಅದು ಹೊಡಿಯೋಕೆ ನಿಮಗೆ. ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿನ ಯಾವ ರೇಂಜಿಗೆ ತೋರಿಸಿರ್ತಾರೆ ನೋಡಿ. ಸೋ ಟ್ರೂ. ಬೆಳಗಾವಿ ಎಂಟರ್ ಆಗಿರೋದು. ಅಲ್ಲಿಂದ 3:30 ಗಂಟೆ ತೋರಿಸ್ತಾ ಇದೆ. ಎಲ್ಲಪ್ಪ ಇದು ಜಂಗಲ್. ಲೈಕ್ ಹ್ಯಾಟು ಗ್ಲಾಸ್ ಎಲ್ಲ ಹಾಕೊಂಡು ಕೂತೀನಿ, ಸ್ವಲ್ಪ ಕೂದೆಲ್ಲ ಕವರ್ ಆಗಲಿ ಅಂತ. ಸ್ವಲ್ಪ ಹೊತ್ತಿಗೆ ಮುಂಚೆ ಹಾಕ್ಬಿಟ್ಟು ಕೂದಲು ಇನ್ಸೈಡ್. ತುಂಬ ಒಂಥರ ಬರೀ ಸುತ್ತಮುತ್ತ ವಾತಾವರಣ ಹೆಂಗಿದೆ ನೋಡಿ. ಅಪ್ಪಿದಪ್ಪಿನ ಆ ಕಡೆಯಿಂದ ಮುಂದೆಯಿಂದ ನೋಡೋರಿಗೆ ಹುಡುಗಿ ಒಬ್ಬಳೇ ಓಡಿಸ್ತಾರೆ, ಅದನ್ನು ಗೊತ್ತಾಗ್ಬಾರ್ದು ಅದಕ್ಕೆ. ಓ ಗಾಡ್, ಅಟ್ ಟೈಮ್ಸ್ ನಿಮ್ಗೆ ಲುಕ್ಗಳು ಸಿಗತ್ತೆ ಗೊತ್ತಾ? ಹಿಂಗೆ ನೋಡ್ಕೊಂಡು ಹಿಂದಕ್ಕೆ ಹೋಗೋರ್ಗೂ ನೋಡ್ತಾ ಇರ್ತಾರಲ್ಲ, ಈ ಥರದ್ದೆಲ್ಲ ಮಾಡಬೇಕಾಗತ್ತೆ. ಇಟ್ಸ್ ಓಕೆ. ಲುಕ್ ಅಟ್ ದ ವ್ಯೂ, ಬ್ಯೂಟಿಫುಲ್ ಗ್ರಾಸ್ ಲ್ಯಾಂಡ್. ಬೆಟ್ಟದಿಂದ ಇವಾಗ ಕೆಳಗಿಳಿತಾ ಇದ್ದೀನಿ, ಬೆಟ್ಟದ ಮೇಲಿದ್ದೀನಿ ಈಗ. ಬ್ಯೂಟಿಫುಲ್. ಫುಲ್ಲು ಝೆಡ್ ಶೇಪ್ ಅಲ್ಲ, ಆ್ಯಕ್ಚುಲಿ ಹಾರ್ಟ್ ಶೇಪಲ್ಲಿದೆ ಇಲ್ಲಿ ಟರ್ನ್ಸ್ಗಳು. ಎಲ್ಲ ನಿಲ್ಲಿಸ್ಬೋದು. ಸಿನ್ಸ್ ಐ ಆಮ್ ಅ ಸೋಲೋ ಟ್ರಾವೆಲರ್, ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಪಣಜಿ 66 ಕಿಲೋಮೀಟರ್ ತೋರಿಸ್ತಾ ಇದೆ. Finally saw on the board. So officially we are in Goa. Wow.
ಐ ಫೀಲ್ ಸೋ ಟಯರ್ಡ್. 5 ಅವರ್ ಡ್ರೈವ್ ಮಾಡಿದ್ದೀನಿ. ಸೊ ವಿ ಹ್ಯಾವ್ 35 ಕಿಲೋಮೀಟರ್ಸ್ ಟು ಅಗ್ವಾಡ ಫೋರ್ಟ್. ಬೋರ್ಡ್ಗಳು ಪಣಜಿ, ಮಪೂಸ, ಆಲ್ ಆಫ್ ಇಟ್. ವಾಹ್, ಯಾವ ರೇಂಜ್ ಗಾಡಿ ಓಡಿಸ್ಕೊಂಡ್ ಬಂದೀನಿ ಅಂದರೆ ಯು ನಾಟ್ ಬಿಲೀವ್. ಮಧ್ಯೆ ಎಲ್ಲೂ ಟೀ ಬ್ರೇಕ್ ಕೂಡ ತೊಗೊಂಡಿಲ್ಲ ನಾನು. ಯಾಕೆ ಸುಮ್ಮನೆ ಒಂಟಿ ಹುಡುಗಿ ಪಾಪ. ಮೊದಲೇ 100 ಸತಿ ಎಲ್ಲರೂ ಹುಷಾರು ಅಂತ ಹೇಳಿದ್ದು. Circle the circle. Goa vibes. ಯಾವ ಸಾಂಗು ಹೆಂಗೆ ಕನೆಕ್ಟ್ ಆಗೋದು ಹೇಳೋಕೆ ಆಗಲ್ಲ. Ooh, look at this beautiful church. Awesome. ಇನ್ನೂ 7 ಕಿಲೋಮೀಟರ್ ಇದೆ. ಆ್ಯಕ್ಚುಲಿ ಗೋವಾ ಮೊದಲಿದಂಗಿಲ್ಲ ಈಗ. ಸಾಕಷ್ಟು ಬೆಳವಣಿಗೆಗಳು. ಒಂದೊಂದು ಕಡೆ ಅಂತೂ ಬಿಗ್ ರೆಸ್ಟೋರೆಂಟ್ಸ್ ಇದೆಲ್ಲ ಬಂದ್ಬಿಟ್ಟಿದೆ. ಇದೇ ರೋಡಲ್ಲೇ ವಿಜಯ್ ಮಲ್ಯ ಅವ್ರದ್ದು ಕಿಂಗ್ಸ್ ಮ್ಯಾನ್ಷನ್ ಅಂತ ಇದೆ. ಐ ವಿಲ್ ಶೋ ಯು ಲೇಟರ್. हाँ, आप गूगल पे लेते हो? ನಾನು ರೆಡಿ. ಫೋರ್ಟ್, ಅಗ್ವಾಡ ಫೋರ್ಟ್ ತುಂಬ ಫೇಮಸ್. ಒಂದಷ್ಟು ಜನ ಹೋಗ್ತಾರೆ, ಒಂದೊಂದಷ್ಟು ಜನ ಅವಾಯ್ಡ್ ಕೂಡ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ದ ಫೋರ್ಟ್ ಲುಕ್ಸ್. ಈಗ ದಿಸ್ ರೇಮ್ ಸೂಪರ್ ಅಲ್ಲ? ಗೋವಾಗ ನೆಕ್ಸ್ಟ್ ಟೈಮ್ ಬರೋರು ಇಲ್ಲಿಗೆ ಬನ್ನಿ, ಇಲ್ಲ ಇಲ್ಲಿಂದೆಲ್ಲ ನೋಡ್ಕೊಂಬಿಡಿ. ಸುಲ್ತಾನ್ ಆಫ್ ಬಿಜಾಪುರ್ ಸಂಬಂಧಪಟ್ಟ ಫೋರ್ಟ್. It is shaped like a star. The upper fort Aguada stands at the height of 260 feet. So upper fort onide. Fort consists of structures like powder room, house of captain of fort, water tank, lighthouse. Aguada andre it is place of water in Portuguese, hence the name. ಇಲ್ಲೇನು ಟೂರಿಸ್ಟ್ಗಳು ನಿಮ್ಮ ವಸ್ತು ನೀವೇ ಜವಾಬ್ದಾರರು ಅಂತ ಹೇಳಿದ್ದಾರೆ. ಟ್ಯಾಂಕ್ ಇದೆ, ಲೈಟ್ ಹೌಸ್ ಇದೆ, ಒಂದಷ್ಟು ಫೋಟೋಸ್ಗಳು ತೆಕ್ಕೊಳ್ಳೋಕ್ಕೆ. ಅಗ್ವಾಡ ಫೋರ್ಟ್. ಸೊ ಒಬ್ಬೊಬ್ಬರೇ ಬಂದರೆ ದ್ಯಾಟ್ ಈಸ್ ಒನ್ ಪ್ರಾಬ್ಲಮ್. ಸೊ ನೋ ಬಡಿ ಈಸ್ ದೇರ್ ಟು ಟೇಕ್ ಫೋಟೋಸ್ ಆಫ್ ಯೋರ್ಸ್. ಗೈಡ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ನಿಮಗೆ ನೀವೇ. ಸೊ ಇಲ್ಲಿ ಒಂದಷ್ಟು ಖಾಲಿ ಜಾಗಗಳಿರುತ್ತೆ, ಚೂಸ್ ಮಾಡಿ. ಯು ವಿಲ್ ಹ್ಯಾವ್ ಟು ಟೇಕ್ ಯುವರ್ ಫೋಟೋ ಮೂಮೆಂಟ್. ವ್ಯೂ. ಅಗ್ವಾಡ ಅಂದರೆ ಪೋರ್ಚುಗೀಸಲ್ಲಿ ನೀರು ಅಂತಲ್ಲ, ಸೊ ಹಾಗಾಗಿ ಇದನ್ನು ನೇಮ್ಡ್ ಆಫ್ಟರ್ ವಾಟರ್. ಇಟ್ ವಾಸ್ ಅಗ್ವಾಡ. ಈ ಸತಿ ಇಲ್ಲಿ ಸಾಕಷ್ಟು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕ್ಲಿ ಕರೋನಾ ಟೈಮ್. ಅಟ್ಲೀಸ್ಟ್ ದೇಶದಿಂದ ಆಚೆಗೆ ಹೋಗಿಲ್ಲ ಅಂತಂದರೂ ಪೀಪಲ್ ಆರ್ ಎಕ್ಸ್ಪ್ಲೋರಿಂಗ್ ದಿ ಆಪ್ಷನ್ ಟು ಟ್ರಾವೆಲ್ ಇಲ್ಲೇ. ಎಕ್ಸ್ಪ್ಲೋರ್ ಎಲ್ಲ ಮಾಡಿದ್ಮೇಲೆ ಸನ್ಸೆಟ್ ಅನ್ನೇನು ಆಗ್ತಾ ಇದೆ, ಸೂರ್ಯನ ಮನೆಗೆ ಹೋಗೋಕ್ಕೆ ಟೈಮು. ಎಂಟ್ರಿ ಇಸ್ ಪ್ರೊಹಿಬಿಟೆಡ್. ಇದರ ಆಚೆ ಕಡೆಗೆ ದಾರಿನಾ? ಎಸ್, ಎಕ್ಸಿಟ್ ಇಟ್ ಇಸ್. ಕ್ರೌಡ್ ಅಟ್ ದಿ ಎಕ್ಸಿಟ್. ತುಂಬ ಜಾಸ್ತಿ ಜನ ಇದ್ದಾರೆ. ಒಂದು 200 ಜನದ ಕ್ರೌಡ್ ಇಲ್ಲಿ ಬಂದುಬಿಟ್ಟಿದ್ದಾರೆ. ಸೊ ಇಲ್ಲಿ ಅವ್ರದ್ದೇ ಗಲಾಟೆ ಅಲ್ಲಿ ಮುಂದೆ. ಇಲ್ಲಿ ಮ್ಯಾಗಿ, ಪಾವ್ ಭಾಜಿ, ಎಗ್ ಆಮ್ಲೆಟ್ ಈ ಥರದ್ದೆಲ್ಲ ಒಂದಷ್ಟು ಸಿಗುತ್ತೆ. ನೋ ಟೈಮ್. ಫಸ್ಟು ಐ ಜಸ್ಟ್ ವಾಂಟ್ ಟು ಗೆಟ್ ಬ್ಯಾಕ್ ಇನ್ ಟು ದ ಹೋಟೆಲ್. ಸೊ ಹಿಂಗೆ ಅಗ್ವಾಡ ಫೋರ್ಟಿಂದ ಆಚೆಗೆ ಬರಬೇಕಾದ್ರೆ you see this King's Mansion. This is supposed to be Vijay Mallya ಅವರ ಪ್ರಾಪರ್ಟಿ. ಇನ್ನು 3 ಕಿಲೋಮೀಟರ್ ಇದೆ ಫಾರ್ ಮೈ hideout. Check out this road. The very famous Tito's and Mambo's. ಫಸ್ಟ್ ಟೈಮ್ ಗೋವಾ ಬರೋರು 100% ಏರಿಯಾಗೆ
ಅಥವಾ ಈ ರೋಡಿಗೆ ಬಂದೇ ಇರ್ತೀರಾ. So there our charger open and entered. And here we have Mr. Ganesha. Napa, Ganesha. Now they'll take all the details. So just making a vlog. Yeah, no. So I didn't get your name. My name is Satyajit. Satyajit, okay. So document alla ತಗೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಅಲ್ಲಿ ಬರ್ಸ್ಕೊಂಡು ಈಗ next we'll have to get into the room. So I'll take you to the room. I'll send your luggage to the room. Sure. I'll just remove that on the top. ಸೊ ಹೆಸರು ತಕ್ಕಂತೆ ಇಟ್ಸ್ ಕ್ವೈಟ್ ಹೈಡ್ ಔಟ್. ನೋಡ್ತಾ ಇದ್ದೀನಿ ರೂಮ್ಗಳೆಲ್ಲ ಎಲ್ಲಿದೆ ಅಂತ. ಇದು ರೂಮ್, ಡೀಸೆಂಟ್ ಬಾತ್ರೂಮ್ ಆ್ಯಂಡ್ ದ ಮಿರರ್. ಹೇ ಕ್ವೈಟ್ ಫ್ಯಾನ್ಸಿ ರೂಮ್, isn't it? This is the room. Right now quite excited. ರೂಮ್ ನೋಡಿಬಿಟ್ಟು ಫುಲ್ ಕಳೆದೋಗಿದ್ದೀನಿ. ಇಲ್ಲ, ಬೇಗ ತಿಂದ್ಬಿಟ್ಟು ಆಚೆಗೆ ಹೋಗೋಣ, ಬಾಗ ಬೀಚ್ ಎಕ್ಸ್ಪ್ಲೋರ್ ಮಾಡೋಣ. ಬೀಚಲ್ಲಿ ಶಾಕ್ಸ್ ಇದ್ದರೆ ಕುತ್ಕೊಂಡು ಲೆಟ್ಸ್ ಚಿಲ್ ಔಟ್, ಸುತ್ತಮುತ್ತ ಒಂದಷ್ಟು ಶಾಪಿಂಗ್ ಏರಿಯಾ ಅವೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು. ಬಟ್ ರೂಮ್ದು ಮೇಯ್ನ್ ಹೈಲೈಟೇ ತೋರಿಸಿಲ್ಲ, ಬನ್ನಿ. ಲೈಕ್ ಡೆಕೋರ್ ಗಿಕೋರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ವೆರಿ ಕೋಆರ್ಡಿನೇಟೆಡ್, ವೆಲ್ ಕೋಆರ್ಡಿನೇಟೆಡ್. ಇಟ್ಸ್ ಆಲ್ ವೈಟ್ ಆ್ಯಂಡ್ ಬ್ಲೂ. ವೈಟ್ ಕಾರ್ಪೆಟ್ ಎಲ್ಲ ಇರೋದು. ಸೊ ಹಿಂಗೆ ಆಚೆಗೆ ಬಂದರೆ ಇಲ್ಲಿ ಆ ರೂಮಿಗೆ ಸಂಬಂಧಪಟ್ಟವರು ಹಿಂಗೆ ಆಚೆಗೆ ಬರ್ತಾರೆ. ದೇ ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ಪೂಲ್ ಇದೆ ಇಲ್ಲಿ. ಯು ಕ್ಯಾನ್ ಯೂಸ್ ದಿಸ್ ಪೂಲ್. ಬಟ್ ನಾವು ದೇ ಕ್ಯಾನ್ ವೈಟ್ ಫ್ಲಾಗ್ ಬಿಕಾಸ್ ಆಫ್ ಕೊರೋನಾ. ಐ ಡೋಂಟ್ ಥಿಂಕ್ ಸೊ ಐ ಟೇಕ್ ಬ್ಯಾಕ್. ಬಟ್ ದಿಸ್ ಈಸ್ ದಿ ಪೂಲ್ ಏರಿಯಾ ವಿತ್ ದ ಸೊ ಎವ್ರಿ ರೂಮ್ ಎದುರುಗಡೆನೂ ಒಂದು ಮ್ಯಾಟ್ ಇದೆ. ಮ್ಯಾಟಿಂದ ದೇ ಕ್ಯಾನ್ ಗೆಟ್ ಡೌನ್ ಇನ್ ದ ವಾಟರ್. ಹೆಲೋ. ಸೊ ಈಗ ಆಚೆಗೆ ಹೊರಟಿದ್ದೀನಿ ಆ್ಯಂಡ್ ದಿಸ್ ಇಸ್ ಟುಡೇಸ್ ಲುಕ್. ಇದೊಂದು ಒಬ್ಬೊಬ್ಬಳೆ ಅಂತ ಬಂದುಬಿಟ್ರೆ ನಮ್ಮ ವಿಡಿಯೋ ತೆಕ್ಕೊಳ್ಳೋ ಹೊತ್ತಿಗೆ ಕಷ್ಟ. ನಾನು ಇನ್ಫ್ಯಾಕ್ಟ್ ಬಾದಾಮಿಗೆ ಪ್ಯಾಕ್ ಮಾಡಿದ್ರಿಂದ ಬರೀ ಸ್ಕರ್ಟ್ಸ್ ಇದೆ ಇಟ್ಕೊಂಡಿದ್ದೆ. ಅಲ್ಲಿಂದಲೇ ಸಡನ್ನಾಗಿ ಟೇಕ್ ಆಫ್ ಆಗಿದ್ದು ಗೋವಾ ಪ್ಲ್ಯಾನ್. ಸೊ ಇಲ್ಲಿಗೆ ಬಂದು ಒಂದು ಶಾಪ್ ಮಾಡಿ, ದಿಸ್ ಇಸ್ ಸಮಥಿಂಗ್ ದಟ್ ಐ ಶಾಪ್ಡ್ ಇಲ್ಲೇ ಗೂಬೆ. ಈಗ ಆಚೆಗೆ ಹೋಗೋಣ, ಲೆಟ್ಸ್ ಎಕ್ಸ್ಪ್ಲೋರ್ ನೈಟ್ ಲೈಫ್ ಭಾಗದಲ್ಲಿ ಏನೇನಿದೆ ಅಂತ. ರೆಡಿ? ಲೆಟ್ಸ್ ಗೋ. ನೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡೋಣ. ಯು ಕ್ಯಾನ್ ಸಿ ಬೇರೆ ಬೇರೆ ಥರದ ಲೈಟ್ಸ್. ಹೋಗಿ this is the first one. So this is Baga, people. Waiting for